ಮನೆಯಲ್ಲಿ ತುಂಬ ಹಣಕಾಸಿನ ತೊಂದರೆ ಇದೆ. ಏನು ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಏನು ಮಾಡಿದ್ರೂ ಕೂಡ ನಮ್ಮ ಸಮಸ್ಯೆ ಬಗೆಹರಿತಾನೇ ಇಲ್ಲ. ದುಡ್ಡಂತೂ ನಿಲ್ತಾನೇ ಇಲ್ಲ. ಕಷ್ಟ ಅಂತೂ ಕಡಿಮೆ ಆಗ್ತಾನೇ ಇಲ್ಲ ಅಂತ ಅನ್ನೋರು ಏನು ಮಾಡಬೇಕು, ಇದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಅಲ್ವಾ? ಹಾಗಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಒಂದು ಚಿಕ್ಕ ಮಂತ್ರ ಹೇಳ್ಕೊಂಡ್ರೆ ಸಾಕು. ಪ್ರತಿದಿನ ಒಂದು 21 ದಿನ ಹೇಳ್ಕೊಂಡ್ರೂ ಕೂಡ ಸಾಕು. ನಿಮ್ಮ ಕಷ್ಟ ಎಲ್ಲ ಬಗೆಹರಿಯುತ್ತೆ. 21 ದಿನ 21 ಸಲ ಹೇಳ್ಕೊಂಡ್ರೆ ಸಾಕು. ನಿಮ್ಮ ಕಷ್ಟ ಎಲ್ಲ ಬಗೆಹರಿದು ಹಣಕಾಸಿನ ತೊಂದರೆ ಎಲ್ಲ ನಿವಾರಣೆ ಆಗುತ್ತೆ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಹೇಳ್ಕೊಳ್ಳೋದ್ರಿಂದ ಇದರಿಂದ ನಿಮ್ಮ ಮನೆಯಲ್ಲಿ ಎಷ್ಟೋ ಕಷ್ಟಗಳು ದೂರ ಆಗುತ್ತೆ, ದಾರಿದ್ರ್ಯ ದೂರ ಆಗುತ್ತೆ, ಹಣಕಾಸಿನ ತೊಂದರೆ ಕೂಡ ಎಲ್ಲ ಕೂಡ ಪರಿಹಾರ ಆಗುತ್ತೆ. ಅಷ್ಟು ಒಂದು ಶಕ್ತಿ ಇರುವಂಥ ಈ ಒಂದು ಸ್ತೋತ್ರವನ್ನು ನೀವು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಹೇಳ್ಕೋಬೇಕು. ಹಾಗಾಗಿ ಯಾರ್ಯಾರಿಗೆ ತೊಂದರೆ ಇದೆಯೋ, ಯಾರಿಗೆಲ್ಲ ಕಷ್ಟ ಇದೆಯೋ, ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ವೃದ್ಧಿ ಆಗಬೇಕು ಅಂದರೆ ಪ್ರತಿದಿನ ಈ ಒಂದು ಸ್ತೋತ್ರವನ್ನು ಹೇಳ್ಕೊಂಡ್ರೆ ಸಾಕು. ನೀವು ಮನೆಯಲ್ಲಿ ಈ ಒಂದು ತಪ್ಪುಗಳನ್ನು ಹೆಣ್ಮಕ್ಳು ಮಾಡೋದ್ರಿಂದ ಮನೆಯಲ್ಲಿ ದಟ್ಟ ದಾರಿದ್ರ್ಯ ಬರುತ್ತೆ. ಲಕ್ಷ್ಮೀ ದೇವಿಯನ್ನು ನಾವು ಬರೀ ದುಡ್ಡಿನ ದೇವತೆ ಅಂತಲೇ ನಾವು ಭಾವಿಸ್ಬಿಟ್ಟು ಪೂಜೆ ಮಾಡಬಾರ್ದು. ಹಾಗಾದರೆ ನಾವು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮಹಾಲಕ್ಷ್ಮಿ ಅಮ್ಮನವರ ಬಗ್ಗೆ ಕೆಲವೊಂದು ವಿಷಯನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಎಷ್ಟೋ ಜನ ವರಮಹಾಲಕ್ಷ್ಮಿ ಅಮ್ಮನವರ ವ್ರತವನ್ನ ಇವತ್ತು ಮಾಡಿರ್ತೀರಾ. ಅದಕ್ಕೋಸ್ಕರ ಲಕ್ಷ್ಮೀ ದೇವಿಯ ಸ್ಮರಣೆಯನ್ನ ಮಾಡ್ಕೋಬೇಕಾಗುತ್ತೆ. ಇನ್ನು ಇವತ್ತು ಎಷ್ಟೋ ಜನ ಸಂಪತ್ ಶುಕ್ರವಾರ ಪೂಜೆ ಕೂಡ ಮಾಡಿರ್ತೀರಾ. ಅದಕ್ಕೋಸ್ಕರ ಇನ್ನು ಹೆಚ್ಚು ವಿಷಯನ ಮಹಾಲಕ್ಷ್ಮಿ ಅಮ್ಮನವರ ಬಗ್ಗೆ ತಿಳ್ಕೊಳ್ಳೋಣ. ಪೂಜೆ ಮಾಡೋದ್ರಿಂದ ಹೆಚ್ಚು ಭಕ್ತಿ ಬರುತ್ತೆ, ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹ ಸಹ ಆಗುತ್ತೆ ಅಂತ ಹೇಳ್ತಾರೆ. ಬನ್ನಿ ಇವಾಗ ಶ್ರಾವಣ ಮಾಸದ 3ನೇ ಶುಕ್ರವಾರ, ಸಂಪತ್ ಶುಕ್ರವಾರ ಇವತ್ತು. ಈ ದಿನ ಮಹಾಲಕ್ಷ್ಮಿ ಅಮ್ಮನವರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯನ ತಿಳ್ಕೊಳ್ಳೋಣ. ಬನ್ನಿ ಇವಾಗ ತಡ ಮಾಡದೆ ವಿಡಿಯೋನ ಫಟಾಫಟ್ ಅಂತ ಶುರು ಮಾಡೋಣ. ಸಂಪತ್ತಿನ ಅಧಿದೇವತೆ ಅಂತಾನೆ ಹೇಳ್ಬೋದು ಮಹಾಲಕ್ಷ್ಮಿಯನ್ನ. ಹಾಗಾಗಿ ಈ ವಿಡಿಯೋದಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸಂಸ್ಕೃತದಲ್ಲಿ ಲಕ್ಷ್ ಎನ್ನುವ ಪದದಿಂದ ಲಕ್ಷ್ಮಿ ಅನ್ನುವ ಪದ ಬಂತು. ಲಕ್ಷ ಅಂದ್ರೆ ಏನು ಅಂತ ಅಂದ್ರೆ ಗ್ರಹಿಸೋದು ಅಥವಾ ಗಮನಿಸೋದು ಅಂತ ಅರ್ಥ ಕೊಡುತ್ತೆ. ಇದರ ಸಮಾನಾರ್ಥಕ ಪದ ಬಂದು ಗುರಿ ಮತ್ತೆ ಗಮ್ಯ ಅಂತ ನಾವು ತಿಳ್ಕೊಳ್ಬೋದು. ಲಕ್ಷ್ಮಿಗೆ ಅನೇಕ ಹೆಸರುಗಳಿದೆ. ಪದ್ಮ, ಪ್ರಿಯೆ, ಪದ್ಮಮುಖಿ, ಪದ್ಮಾಕ್ಷಿ, ಪದ್ಮಹಸ್ತೆ ಅಂದ್ರೆ ಪದ್ಮವನ್ನ ಕೈಯಲ್ಲಿ ಹಿಡ್ದಿರೋರು, ಹಾಗೆ ಪದ್ಮಸುಂದರಿ, ಹೀಗೆ ಪದ್ಮದಲ್ಲಿ ಉದ್ಭವವಾದಂತಹ ಮಹಾಲಕ್ಷ್ಮೀ ದೇವಿ. ಹಾಗಾಗಿ ಪದ್ಮದಂತೆ ಸುಂದರವಾದ ಮುಖವನ್ನುಳ್ಳವಳು, ಪದ್ಮದ ಕಣ್ಣುಗಳುಳ್ಳವಳು, ಪದ್ಮಪ್ರಿಯೆ ಆದಂತಹ ಮಹಾಲಕ್ಷ್ಮಿ ಪದ್ಮಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಕೂತಿರ್ತಾಳೆ. ನಿಂತಿರುವ ಲಕ್ಷ್ಮಿಯ ಬದಲಾಗಿ ನಾವು ಕೂತಿರುವಂತ ಲಕ್ಷ್ಮಿಯನ್ನೇ ಹೆಚ್ಚಾಗಿ ಪೂಜೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ. ಶ್ರೀ ಮಹಾಲಕ್ಷ್ಮಿಯ ಅಷ್ಟಕದಲ್ಲಿ ಇವರನ್ನ ಜಗನ್ಮಾತೆ ಅಂತನೂ ಕೂಡ ಕರೆದಿದ್ದಾರೆ. ಜಗನ್ಮಾತಾ ಅಂದ್ರೆ ಇಡೀ ಬ್ರಹ್ಮಾಂಡ ತಾಯಿ ಅಂತಾನೆ ನಾವು ಮಹಾಲಕ್ಷ್ಮಿಯನ್ನ ಆರಾಧನೆಯನ್ನ ಮಾಡ್ತೀವಿ. ಸಂಪತ್ತನ್ನ ಕರುಣಿಸುವವಳು ಶ್ರೀ ಮಹಾಲಕ್ಷ್ಮಿ. ಆದ್ರಿಂದ ನಾವು ಶುಕ್ರವಾರ ದಿನಗಳಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿಯ ಪೂಜೆ ಆರಾಧನೆಯನ್ನ ಮಾಡ್ತೀವಿ. ಸಮೃದ್ಧಿ ಏಳಿಗೆಯ ಸಂಕೇತವಾಗಿ ನಾವು ಮಹಾಲಕ್ಷ್ಮಿಯನ್ನ ಪೂಜೆ ಮಾಡ್ತೀವಿ. ಅಕ್ಕಪಕ್ಕದಲ್ಲಿ ಆನೆಗಳು ಇರುವಂತ ಮಹಾಲಕ್ಷ್ಮಿಯನ್ನ ಪೂಜಿಸೋದ್ರಿಂದ ಸಂಪತ್ತನ್ನ ಅಧಿಕವಾಗಿ ನಮ್ಗೆ ಕೊಡ್ತಾರೆ. ಅದಕ್ಕೋಸ್ಕರನೇ ಮಹಾಲಕ್ಷ್ಮಿ ಅಂತ ನಾವು ನಂಬ್ತೀವಿ. ಮಹಾಲಕ್ಷ್ಮಿಯನ್ನ ಪ್ರತಿ ದಿನವೂ ನಾವು ಪೂಜೆ ಮಾಡಬೇಕು. ಆದರೆ ವಿಶೇಷವಾಗಿ ಶ್ರಾವಣ ಶುಕ್ರವಾರಗಳು, ಅದರಲ್ಲೂ ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡ್ತೀವಿ. ಮತ್ತೆ ನವರಾತ್ರಿಯಲ್ಲಿ ಲಕ್ಷ್ಮೀ ಪೂಜೆ ಕೂಡ ಮಾಡ್ತೀವಿ. ಇನ್ನು ದೀಪಾವಳಿಯಲ್ಲಿ ಅಮಾವಾಸ್ಯೆ ದಿವಸ ಲಕ್ಷ್ಮಿಯ ಪೂಜೆಯನ್ನ ವಿಶೇಷವಾಗಿ ಮಾಡ್ತೀವಿ. ಅಷ್ಟಲಕ್ಷ್ಮಿಯರು ಸಂಪತ್ತನ್ನ ಕರುಣಿಸ್ತಾರೆ. ವಾಸ್ತವವಾಗಿ ಮಹಾಲಕ್ಷ್ಮಿಯು 18 ರೂಪದ ಸಂಪತ್ತಿನ ಅಧಿದೇವತೆ ಅಂತ ಕರೆಸ್ಕೊಳ್ತಾರೆ. ಹಾಗಾದ್ರೆ ಯಾವ್ಯಾವುದು 18 ರೂಪಗಳು ಮಹಾಲಕ್ಷ್ಮಿಯದು ಅಂತ ಅಂದ್ರೆ ಕೀರ್ತಿ, ಜ್ಞಾನ, ಧೈರ್ಯ, ಸಾಮರ್ಥ್ಯ, ವಿಜಯ, ಶೌರ್ಯ, ಅಪಾರವಾದಂತಹ ಸಂಪತ್ತು, ಹೇರಳವಾದ ಧಾನ್ಯಗಳು, ಸಂತೋಷ, ಆನಂದ, ಜ್ಞಾನ, ಸೌಂದರ್ಯ, ಉನ್ನತವಾದಂತಹ ಗೌರಿ ಚಿಂತನೆ, ನೈತಿಕತೆ, ಒಳ್ಳೆಯ ಆರೋಗ್ಯ, ದೀರ್ಘಾಯುಷು, ಇದಿಷ್ಟನ್ನು 18 ರೂಪವನ್ನ ಮಹಾಲಕ್ಷ್ಮಿ ದೇವಿ ಹೊಂದಿರ್ತಾರೆ. ಇನ್ನು ಮಹಾಲಕ್ಷ್ಮಿಯ ರೂಪಗಳು ಕೋಟಿಗಿಂತಲೂ ಹೆಚ್ಚು ಅಂತ ಪುರಾಣಗಳು ನಮಗೆ ತಿಳಿಸ್ತವೆ. ಮುಖ್ಯವಾಗಿ ಮಹಾಲಕ್ಷ್ಮಿ ಇಲ್ಲದೆ ಈ ಜಗತ್ತಿನಲ್ಲಿ ಏನೂ ನಡೆಯೋದಿಲ್ಲ. ಮಹಾಲಕ್ಷ್ಮಿನೇ ಸೃಷ್ಟಿಯಾಗಿದ್ದಾಳೆ. ಮತ್ತೆ ಮಹಾಲಕ್ಷ್ಮಿಯ ಅನುಗ್ರಹ ಇಲ್ಲ ಅಂತಂದ್ರೆ ನಮಗೆ ತಿನ್ನೋದಕ್ಕೆ ಆಹಾರ ಇರೋದಿಲ್ಲ, ಉಸಿರಾಡೋದಕ್ಕೆ ಗಾಳಿ ಇರೋದಿಲ್ಲ, ಕುಡಿಯೋದಕ್ಕೆ ನೀರಿರೋದಿಲ್ಲ, ಏನೂ ಸಹ ಇರೋದಿಲ್ಲ. ಹಾಗಾಗಿ ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ಬೇಕೇ ಬೇಕು.
ಇನ್ನು ಮಹಾಲಕ್ಷ್ಮಿಯು ಅತ್ಯಂತ ಪ್ರಸಿದ್ಧವಾದ ರೂಪಗಳು ಯಾವ್ಯಾವುದು ಅಂತ ಅಂದರೆ, ಮೊದಲನೇದಾಗಿ ಯಾದೇವಿ, ಎರಡನೇದಾಗಿ ಭೂದೇವಿ, ಇನ್ನು ಮೂರನೇದಾಗಿ ನೀಲಾದೇವಿ, ಇನ್ನು ತಮಿಳುನಾಡಿನಲ್ಲಿ ಆಂಡಾಳ್ ಅಂತ ಕರೀತಾರೆ. ಇವೆಲ್ಲವೂ ಸಹ ಮಹಾಲಕ್ಷ್ಮಿಯ ಅವತಾರಗಳು ಅಂತಾನೆ ನಾವು ನಂಬ್ತೀವಿ. ಶ್ರೀದೇವಿ ಚಂಚಲ ಸ್ವರೂಪದವಳು, ಇನ್ನು ಭೂದೇವಿ ಸ್ಥಿರ ಅಂದ್ರೆ ಆ ಚಂಚಲ ಸ್ವರೂಪದವಳು ಅಂತ ಹೇಳಲಾಗುತ್ತೆ. ಶ್ರೀ ಅಂತ ಅಂದ್ರೆ ಏನು ಅಂತ ಅಂದ್ರೆ ಸಿರಿ, ಸಂಪತ್ತು, ನೆಮ್ಮದಿ ಅಂತ ಕರಿತೀವಿ. ಹಾಗೇನೆ ಶುಭ ಪೂರ್ವದಲ್ಲಿ ನಾವು ಶ್ರೀ ಪದವನ್ನ ಹೆಚ್ಚಾಗಿ ಬಳಸ್ತೀವಿ ಅಲ್ವಾ. ಇವಾಗ ನಾವು ಏನಾದ್ರೂ ಹೆಸರುಗಳನ್ನ ಇಡುವಾಗ ಶ್ರೀ ಅಂತ ಉಚ್ಚಾರಣೆಯನ್ನ ಮಾಡ್ತೀವಿ, ಅಥವಾ ಶುಭ ಕಾರ್ಯಗಳಲ್ಲಿ ಶ್ರೀ ಅಂತ ಬರೆದು ಬಿಟ್ಟೇನೆ ಆಮೇಲೆ ನಾವು ಶುರು ಮಾಡ್ತೀವಿ ಅಲ್ವಾ. ಇನ್ನು ಗೃಹ ಪ್ರವೇಶಗಳು, ಪೂಜೆ ಮಾಡುವಾಗ ಶ್ರೀ ಕಾರವನ್ನ ಹೆಚ್ಚಾಗಿ ನಾವು ಬಳಕೆಯನ್ನ ಮಾಡ್ತೀವಿ. ಯಾಕಂತ ಅಂದ್ರೆ ಶುಭ ಅಂತ, ಶ್ರೀ ಅಂದ್ರೆ ಸಂಪತ್ತು, ಐಶ್ವರ್ಯ ಅಂತ ನಾವು ನಂಬ್ತೀವಿ. ನಾವೆಲ್ಲರೂ ಕೂಡ ಶ್ರೀ ಅನ್ನೋದನ್ನ ಹೆಚ್ಚಾಗಿ ಬಳಸ್ತೀವಿ. ಇನ್ನು ನಾವು ಮಹಾಲಕ್ಷ್ಮಿಯ ಪೂಜೆ ಮಾಡುವಾಗ ಯಾವ ಒಂದು ಪ್ರಾರ್ಥನೆಯನ್ನ ಮಾಡ್ಕೋಬೇಕು, ಯಾವ ಸ್ತೋತ್ರಗಳನ್ನ ಹೇಳ್ಕೋಬೇಕು, ಹೇಗ್ ನಾವು ಮಹಾಲಕ್ಷ್ಮಿಯ ಪೂಜೆನ ಮಾಡ್ಕೋಬೇಕು ಅಂತ ಅಂದ್ರೆ ಮಹಾಲಕ್ಷ್ಮಿಯ ಅಷ್ಟಕಂನ ಹೇಳ್ಕೋಬೇಕು. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಒಂದು ಸ್ತೋತ್ರವನ್ನ ಹೇಳ್ಕೊಳ್ತಾ ಲಕ್ಷ್ಮಿ ಪೂಜೆ ಮಾಡಬೇಕು. ಮತ್ತೆ ಲಕ್ಷ್ಮಿಯ ಅಷ್ಟೋತ್ತರಗಳನ್ನ ಹೇಳ್ಕೋಬೇಕು. ಕನಕದಾರ ಸ್ತೋತ್ರವನ್ನ ಹೇಳ್ತಾ ಲಕ್ಷ್ಮಿ ಪೂಜೆ ಮಾಡಬೇಕು. ಇನ್ನು ಲಕ್ಷ್ಮಿಯ ಶ್ಲೋಕಗಳು, ಲಕ್ಷ್ಮಿಯ ಹಾಡುಗಳು, ಲಕ್ಷ್ಮಿಯ ಅಷ್ಟಕಂಗಳು, ಈ ರೀತಿ ತುಂಬಾನೇ ಇದೆ. ಈ ತರ ನಾವು ಒಂದು ಲಕ್ಷ್ಮಿಯ ಒಂದು ಸ್ತೋತ್ರಗಳನ್ನ ಹೇಳ್ಕೊಳ್ತಾ, ವರ್ಣನೆಯನ್ನ ಮಾಡ್ತಾ, ಆಮೇಲೆ ಹಾಡುಗಳನ್ನ ಹೇಳ್ಕೊಳ್ತಾ ನಾವು ಮಹಾಲಕ್ಷ್ಮಿಯ ಒಂದು ಪೂಜೆ ಮಾಡ್ಕೋಬೇಕು. ಇನ್ನು ಮಹಾಲಕ್ಷ್ಮಿಯ ಅಷ್ಟಕಂ, ಅದ್ರಲ್ಲಂತೂ ತುಂಬಾ ವಿಶೇಷತೆ ಇದೆ. ದಿನನಿತ್ಯ 2 ಸಲ ಆದ್ರೂ ಅದನ್ನ ಹೇಳ್ಕೋಬೇಕು. ಬೆಳಗ್ಗೆ ಮತ್ತೆ ಸಂಜೆ ಹೇಳ್ಕೋಬೇಕು ದೀಪ ಹಚ್ಚಿದಾಗ. ಇದರಿಂದ ಮನೆಯಲ್ಲಿ ಎಷ್ಟೋ ಕಷ್ಟಗಳು ದೂರ ಆಗುತ್ತೆ, ದಾರಿದ್ರ್ಯ ದೂರ ಆಗುತ್ತೆ, ಹಣಕಾಸಿನ ತೊಂದರೆ ಇದ್ರೆ ಎಲ್ಲ ಕೂಡ ಪರಿಹಾರ ಆಗುತ್ತೆ. ಅಷ್ಟೊಂದು ಶಕ್ತಿ ಈ ಒಂದು ಮಹಾಲಕ್ಷ್ಮಿಯ ಅಷ್ಟಕಂಗಿದೆ. ಹಾಗಾಗಿ ಯಾರ್ಯಾರಿಗೆ ತೊಂದರೆ ಇದೆಯೋ, ಕಷ್ಟ ಇದೆಯೋ, ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ವೃದ್ಧಿಗಾಗಿ ದಿನನಿತ್ಯ 2 ಸಲ ಆದ್ರೂ ಬೆಳಗ್ಗೆ ಮತ್ತೆ ಸಂಜೆ ದೀಪ ಹಚ್ಚಿದಾದ್ಮೇಲೆ ಈ ಒಂದು ಮಹಾಲಕ್ಷ್ಮಿಯ ಅಷ್ಟಕಂನ ಹೇಳ್ಕೊಳ್ಳಿ. ಈ ರೀತಿ ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಎಷ್ಟೋ ಬದಲಾವಣೆಗಳು ನೀವು ಕಾಣ್ಬೋದು. ಹಾಗೆಯೇ ಮುಖ್ಯವಾಗಿ ಮಹಾಲಕ್ಷ್ಮಿಯನ್ನ ಯಾವಾಗಲೂ ಕೂಡ ನಾರಾಯಣನ ಸಮೇತವಾಗಿ ಪೂಜೆ ಮಾಡಬೇಕು. ಗಣಪತಿ ಸಮೇತ, ನಾರಾಯಣನ ಸಮೇತ ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ ನಾವು ಹೇಳ್ತಾನೆ ಇರ್ತೀವಿ. ಹೀಗೆ ಯಾರು ನಾರಾಯಣನ ಜೊತೆಗೆ ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡ್ತಾರೋ, ಆರಾಧಿಸ್ತಾರೋ ಅಂತವರಿಗೆ ಸಂಪತ್ತು ಮಾತ್ರವಲ್ಲದೆ ಶಾಂತಿ ಮತ್ತೆ ಸಮೃದ್ಧಿಯನ್ನು ಸಹ ಲಕ್ಷ್ಮೀ ನಾರಾಯಣರು ಅನುಗ್ರಹವನ್ನ ಮಾಡ್ತಾರೆ. ಇನ್ನು ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ನರಸಿಂಹಸ್ವಾಮಿ, ಸೀತಾರಾಮ ಹೀಗೆ ಮುಂತಾದ ರೂಪಗಳನ್ನು ನಾವು ಪೂಜೆ ಮಾಡ್ತೀವಿ. ಮಹಾಲಕ್ಷ್ಮಿ ಕೇವಲ ದುಡ್ಡಿನ ದೇವತೆ ಅಂತ ಮಾತ್ರ ಅಲ್ಲ, ಬರೀ ದುಡ್ಡಿನ ದೇವತೆ ಅಂತ ಮಾತ್ರ ನಾವು ಭಾವಿಸಿ ಪೂಜೆ ಮಾಡಬಾರ್ದು. ಸಮೃದ್ಧಿ, ಸೌಂದರ್ಯ, ಜ್ಞಾನ, ಅದೃಷ್ಟ ಇದೆಲ್ಲವನ್ನು ತಾಯಿ ನಮಗೆ ಕೊಡ್ತಾರೆ. ಅದಕ್ಕೋಸ್ಕರನೇ ಮಹಾಲಕ್ಷ್ಮಿ ತಾಯಿ ಎಲ್ಲರ ಮನೆಯಲ್ಲೂ ಕೂಡ ಸ್ಥಿರವಾಗಿ ನೆಲೆಸ್ಬೇಕು. ಹಂಗಾಗಿ ಮಹಾಲಕ್ಷ್ಮಿಯನ್ನ ಯಾವತ್ತೂ ಕೂಡ ನಾವು ಮರಿಬಾರ್ದು. ಪ್ರತಿ ದಿನ ಕೂಡ ಪೂಜೆ ಮಾಡಬೇಕು ಮಹಾಲಕ್ಷ್ಮಿ ತಾಯಿಯನ್ನ. ಹಾಗೆ ಶುಕ್ರವಾರ ದಿನದಲ್ಲಿ, ವಿಶೇಷ ದಿನಗಳಲ್ಲಿ ನಾವು ಪೂಜೆ ಮಾಡೋದನ್ನ ನಿಲ್ಲಿಸಬಾರ್ದು, ಯಾವತ್ತೂ ಕೂಡ ತಪ್ಪಿಸಬಾರ್ದು. ಮಹಾಲಕ್ಷ್ಮಿ ತಾಯಿ ಒಲಿದ್ರೆ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ತುಂಬಿ ತುಳುಕ್ತಾ ಇರುತ್ತೆ. ಸದಾ ಶ್ರೀಮಂತಿಕೆ ಇರುತ್ತೆ, ಸಂಪತ್ತಿರುತ್ತೆ, ನೆಮ್ಮದಿ ಇರುತ್ತೆ ಮನೆಯಲ್ಲಿ. ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನ ಮಾಡಬೇಡಿ ಮನೆಯಲ್ಲಿ. ಅದೇನಪ್ಪ ಅಂದ್ರೆ, ಯಾವತ್ತೂ ಮನೆಯಲ್ಲಿ ಹೆಣ್ಮಕ್ಳು ಕಣ್ಣೀರ್ ಹಾಕ್ಬಾರ್ದು. ಮನೆಗೆ ಬಂದ ಸೊಸೆ ಕಣ್ಣೀರ್ ಹಾಕ್ಬಾರ್ದು, ಮನೆಗೆ ಬಂದ ಮಗಳು ಕೂಡ ಕಣ್ಣೀರ್ ಹಾಕ್ಬಾರ್ದು. ಇದು ಎಲ್ಲಿ ನಡೀತಾ ಇರುತ್ತೋ ಆ ಮನೆಯಲ್ಲಿ ಆ ಒಂದು ಮನೆಯಲ್ಲಿ ಯಾರು ಗೃಹಲಕ್ಷ್ಮಿ ಅಂತ ಇರ್ತಾರೋ ಅವರು ಕಣ್ಣೀರ್ ಹಾಕೋದು, ನೊಂದ್ಕೊಳ್ಳೋದು, ಈ ತರ ಎಲ್ಲಿ ನಡೆಯುತ್ತೋ ಅಲ್ಲಿ ಲಕ್ಷ್ಮಿ ಇರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಯಾವತ್ತೂ ಕೂಡ ಮನೆಯಲ್ಲಿ ಗೃಹಲಕ್ಷ್ಮಿಯರು ಕಣ್ಣೀರನ್ನ ಹಾಕ್ಬೇಡಿ. ಎಷ್ಟು ನೀವು ನಗ್ನಗ್ತಾ ನೀವು ಮನೆಯಲ್ಲಿ ಖುಷಿಯಾಗಿ ಇರ್ತಿರೋ ಅಷ್ಟು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಿರ್ತಾರೆ. ಹಾಗಾಗಿ ಇಂಥ ತಪ್ಪುಗಳನ್ನ ಯಾವತ್ತೂ ಕೂಡ ಮಾಡಬೇಡಿ. ಲಕ್ಷ್ಮಿಯ ಅನುಗ್ರಹ ಎಲ್ರಿಗೂ ಕೂಡ ಬೇಕೇ ಬೇಕು. ಲಕ್ಷ್ಮೀ ನಾರಾಯಣರ ಇಬ್ರದ್ದು ಅನುಗ್ರಹನೂ ನಮ್ಗೆ ಬೇಕೇ ಬೇಕು. ಹಾಗಾಗಿ ಲಕ್ಷ್ಮೀ ನಾರಾಯಣರನ್ನ ನಾವು ಪೂಜೆ ಮಾಡಬೇಕು, ಆರಾಧನೆ ಮಾಡ್ಕೋಬೇಕು. ಬರೀ ಧನ ಸಾಧನೆಗೆ ಮಾತ್ರವಲ್ಲದೆ ಗುರಿ ಸಾಧನೆಗೂ ನಾವು ಲಕ್ಷ್ಮೀ ನಾರಾಯಣರನ್ನ ಆರಾಧನೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಎಲ್ಲ ಮಾಹಿತಿನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಲಕ್ಷ್ಮೀ ದೇವಿಯ ಪೂಜೆ ಮಾಡ್ತಾ ಬನ್ನಿ. ಇನ್ನು ಯಾರೆಲ್ಲ ಈ ಮಹಾಲಕ್ಷ್ಮೀ ದೇವಿಯ ಅಷ್ಟಕಂನ ಹೇಳ್ತಾ ಇಲ್ವೋ ಅವರೆಲ್ಲರೂ ಕೂಡ ಇವತ್ತಿನಿಂದನೇ ಹೇಳ್ಕೊಳ್ಳೋದಿಕ್ಕೆ ಶುರು ಮಾಡ್ಕೊಳ್ಳಿ.
ಸಂಜೆಯ ಗೋಧೂಳಿ ಸಮಯದಲ್ಲಿ 2 ಸಲ ಆದರೂ ಹೇಳ್ಕೊಳ್ಳಿ. ಇನ್ನು ತುಂಬ ಹಣಕಾಸಿನ ತೊಂದರೆ ಇದೆ, ಏನು ಮಾಡೋದು, ಏನೋ ಮಾಡೋದಕ್ಕೆ ನಮಗೆ ಆಗ್ತಾ ಇಲ್ಲ, ನಮ್ಮದು ಸಮಸ್ಯೆ ಬಗ್ಗೆ ಅರಿತಾನೇ ಇಲ್ಲ, ದುಡ್ಡು ನಿಲ್ತಾ ಇಲ್ಲ, ನಮಗೆ ಕಷ್ಟ ತುಂಬಾ ಇದೆ ಅಂತ ಅನ್ನೋರು ಬೆಳಗ್ಗೆ ದೀಪ ಹಚ್ಚಿದ ಮೇಲೆ ಅಥವಾ ಸಂಜೆ ಹೊತ್ತಿನಲ್ಲಿ ದೀಪ ಹಚ್ಚಿದಾದ್ಮೇಲೆ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಂಡು ಅಥವಾ ಉತ್ತರಕ್ಕೆ ಮುಖ ಮಾಡ್ಕೊಂಡು ಕೂತ್ಕೊಂಡು 21 ಸಾಲಿ ಈ ಒಂದು ಮಹಾಲಕ್ಷ್ಮಿಯ ಅಷ್ಟಕಂನ ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯ ಅಷ್ಟಕಂನ ಪಾರಾಯಣ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ಆದಷ್ಟು ಬೇಗನೆ ಪರಿಹಾರ ಆಗುತ್ತೆ. ಪ್ರತಿದಿನ ಹೇಳ್ಕೋಬೇಕು. 21 ದಿನ ಮಾಡಿದ್ರೆ ಒಳ್ಳೇದು. ಆಗೋದಿಲ್ಲ ಅಂತ ಅಂದ್ರೆ ನಿಮ್ಗೆ ಎಷ್ಟು ಸಾಧ್ಯನೋ 11 ದಿನನೋ ಅಥವಾ 5 ದಿನ ಆದ್ರೂ ಪರವಾಗಿಲ್ಲ ಮಾಡ್ಕೋಬಹುದು. ಪ್ರತಿದಿನ 21 ಸಾಲಿ ಹೇಳ್ತಾ ಬನ್ನಿ. ಬೆಳಗ್ಗೆ ಮತ್ತೆ ಸಂಜೆ ಗೋಧೂಳಿ ಸಮಯದಲ್ಲಿ ಈ ಒಂದು ಮಹಾಲಕ್ಷ್ಮಿಯ ಅಷ್ಟಕಂನ ಹೇಳ್ತಾ ಬನ್ನಿ. 21 ಸಾಲಿ ಮಹಾಲಕ್ಷ್ಮಿ ಅಷ್ಟಕಂನ ಓದಿದಾದ್ಮೇಲೆ ಏನು ಬದಲಾವಣೆ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಇನ್ನು ಶ್ರೀ ಮಹಾಲಕ್ಷ್ಮಿಯ ಅಷ್ಟಕಂನ ನಾನು ಕೂಡ ಒಂದ್ಸಲಿ ಓದ್ಬಿಟ್ಟು ನಿಮಗೆ ತಿಳಿಸ್ತಾ ಇದ್ದೀನಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವಸುಷ್ಟ ಭಯಂಕರಿ ಸರ್ವದುಃಖ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸಿದ್ಧಿಬುದ್ಧಿ ಪ್ರದೇ ದೇವಿ ಭಕ್ತಿ ಮುಕ್ತಿ ಪ್ರದಾಯಿನಿಂ ಮಂತ್ರಮೂರ್ತಿ ಸದಾ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಆದ್ಯಾಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದಯೆ ಮಹಾಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಪದ್ಮಾಸನ ಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣೆ ಪರಮೇಶ್ವರಿ ಜಗನ್ಮಾತಾ ಮಹಾಲಕ್ಷ್ಮಿ ನಮೋಸ್ತುತೆ. ಶ್ವೇತಾಂಬರಧರೆ ದೇವಿ ನಾನಾಲಂಕಾರ ಭೂಷಿತೆ ಜಗಸ್ಥಿತೆ ಜಗನ್ಮಾತಾ ಮಹಾಲಕ್ಷ್ಮಿ ನಮೋಸ್ತುತೆ. ಮಹಾಲಷ್ಟಾಷ್ಟಕಂ ಸ್ತೋತ್ರಂ ಯ ಪಠೇತ್ ಭಕ್ತಿಮಾನರ ಸರ್ವಸಿದ್ಧಿ ಮವಾಪ್ನೋತಿ ರಾಜ್ಯಂ ಪ್ರಾಪ್ನೋತಿ ಸರ್ವದಾ. ಏಕಕಾಲೇ ಪಟೇ ನಿತ್ಯಂ ಮಹಾಪಾಪ ವಿನಾಶನಂ ದ್ವಿಕಾಲೇಯ ಪಟೇ ನಿತ್ಯಂ ಧನಧಾನ್ಯ ಸಮನ್ವಿತಃ ತ್ರಿಕಾಲೇಯ ಪಟೇ ನಿತ್ಯಂ ಮಹಾಶತ್ರು ವಿನಾಶನಂ ಮಹಾಲಕ್ಷ್ಮಿ ಭವೇ ನಿತ್ಯಂ ಪ್ರಸನ್ನ ವರದ ಶುಭ. ಇತಿ ಶ್ರೀ ಮಹಾಲಕ್ಷ್ಮಿಷ್ಟಕ ಸ್ತೋತ್ರಂ ಸಂಪೂರ್ಣಂ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೊಳ್ಳೆ ವಿಷಯದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.